ಒಂದು ಸಣ್ಣ ಹಳ್ಳಿಯಲ್ಲಿ ಗೀತಾ ಎಂಬ ಹುಡುಗಿ ಬದುಕುತ್ತಿದ್ದಳು. ಅವಳ ಮನೆಯಲ್ಲಿ ಅಮ್ಮ, ಅಪ್ಪ ಹಾಗೂ ಕಿರಿಯ ತಂಗಿ. ಸಣ್ಣ ಕುಟುಂಬ ಆದರೂ ತುಂಬು ಪ್ರೀತಿ ಇರುವ ಕುಟುಂಬ. ಅಮ್ಮ ಹೂ ಮಾರುವ ಕೆಲಸ ಮಾಡುತ್ತಿದ್ದಳು. ಅಪ್ಪ ಶಾಲೆಯಲ್ಲಿ ಪಿಯೋನ್ ಆಗಿದ್ದ. ಗೀತಾ ಬಹಳ ಬುದ್ಧಿವಂತೆ. ಶಾಲೆಯಲ್ಲೆಲ್ಲ ಮೊದಲ ಸ್ಥಾನ. ಅವಳ ಕನಸು ಒಂದು ದಿನ ಅಮ್ಮ ಅಪ್ಪ ಹೆಮ್ಮೆ ಪಡುವಂತೆ ಮದುವೆಯಾಗಬೇಕು ಎಂದು. ಅವಳಿಗೆ ಹತ್ತಿರದ ಹಳ್ಳಿಯ ರವಿ ಎಂಬ ಹುಡುಗನ ಜೊತೆ ಒಳ್ಳೆಯ ಸ್ನೇಹವಾಯಿತು. ಅವರಿಬ್ಬರ ನಡುವಿನ ಸ್ನೇಹದಲ್ಲಿ ಸಣ್ಣ ಪ್ರೀತಿಯ ಕಿಡಿ ಕಾಣುತ್ತಿದ್ದರೂ ಗೀತಾಳ ಮನಸ್ಸು ಸದಾ ಅಮ್ಮ ಅಪ್ಪನ ಸುಖದಲ್ಲೇ. ಒಂದು ದಿನ ಅಮ್ಮನಿಗೆ ಅಸ್ವಸ್ಥತೆ. ಆಸ್ಪತ್ರೆಗೆ ಕರೆದೊಯ್ದರೂ ಚಿಕಿತ್ಸೆ ಫಲ ನೀಡಲಿಲ್ಲ. ಅಮ್ಮ ಮರಣದ ಮೊದಲು ಗೀತಾಳ ಕೈ ಹಿಡಿದು ಹೇಳಿದಳು, ಮಗಳೇ, ನಿನ್ನ ಜೀವನ ಹೂವಾಗಲಿ, ನಿನ್ನ ನಗುವು ನನ್ನ ಆಶೀರ್ವಾದ. ಆ ಮಾತು ಗೀತಾಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಿತು. ಅಮ್ಮ ಹೋದ ಬಳಿಕ ಮನೆಯ ಹೊಣೆ ಎಲ್ಲವೂ ಗೀತಾಳ ಮೇಲೆ ಬಂತು. ಅಪ್ಪ ದುಃಖದಿಂದ ಕೆಲಸ ಬಿಟ್ಟರು. ತಂಗಿ ಓದಬೇಕೆಂಬ ಆಸೆ. ಗೀತಾ ಅವಳನ್ನು ಶಾಲೆಗೆ ಕಳುಹಿಸಲು ಕೆಲಸ ಹುಡುಕಿದಳು. ಗೀತಾ ಹಳ್ಳಿಯ ಸರ್ಕಾರಿ ಕಚೇರಿಯಲ್ಲಿ ಕೆಲಸಕ್ಕೆ ಸೇರಿದಳು. ಅವಳು ಬೆಳಿಗ್ಗೆ ಹೋಗಿ ಸಂಜೆ ಮನೆಗೆ ಬರುವಾಗ ಅಪ್ಪ ತಂಗಿಯ ಊಟ ಔಷಧ ನೋಡಿಕೊಳ್ಳುತ್ತಿದ್ದಳು. ಆ ಸಮಯದಲ್ಲಿ ರವಿ ನಗರದಿಂದ ಬಂದು ಗೀತಾಳ ಬಗ್ಗೆ ಕೇಳಿದ. ಅವನ ತಂದೆ ಮದುವೆ ವಿಷಯ ಪ್ರಸ್ತಾಪಿಸಿದಾಗ ಗೀತಾ ಸ್ಪಷ್ಟವಾಗಿ ಹೇಳಿದಳು, ನನ್ನ ಅಪ್ಪ ತಂಗಿಯ ಬದುಕು ನನ್ನ ಹೊಣೆ. ಮದುವೆ ಈಗ ನನ್ನ ಕನಸಲ್ಲ ಎಂದು. ಆದರೆ ರವಿ ಹೃದಯದಲ್ಲಿ ಆಕೆಯ ಬಗ್ಗೆ ಪ್ರೀತಿ ಇನ್ನೂ ಬದುಕುತ್ತಿತ್ತು. ಅವನು ವರ್ಷಗಳ ನಂತರವೂ ಅವಳ ನೆನಪಿನಲ್ಲಿ ಬದುಕುತ್ತಿದ್ದ. ವರ್ಷಗಳು ಹೋದವು. ತಂಗಿ ದೊಡ್ಡವಳಾಗಿ ಮದುವೆಯಾದಳು. ಅಪ್ಪ ವಯಸ್ಸಾದರೂ ಅಸ್ವಸ್ಥರಾಗಿದ್ದರು. ಗೀತಾ ತನ್ನ ಜೀವನದ ಪ್ರತಿ ಕನಸನ್ನು ಬಲಿ ಕೊಟ್ಟು ಅಪ್ಪನ ಜೊತೆ ಉಳಿದಳು. ಮದುವೆಯ ವಿಷಯ ಮನೆಗೆ ಬಂದಾಗಲೆಲ್ಲ ಹೇಳುತ್ತಿದ್ದಳು, ಅಪ್ಪ ಇದ್ದಾರೆ ಅಲ್ವಾ, ಅವರನ್ನು ಬಿಟ್ಟು ಹೇಗೆ ಹೋಗಲಿ ಎಂದು. ಅಪ್ಪನ ಆರೋಗ್ಯ ದಿನದಿಂದ ದಿನಕ್ಕೆ ಹೀನವಾಗುತ್ತಿದ್ದಂತೆ ಗೀತಾಳ ಕಣ್ಣಲ್ಲಿ ನಗು ಕಡಿಮೆಯಾಯಿತು. ಆದರೂ ಅವಳ ದೇವರ ಮುಂದೆ ಪ್ರಾರ್ಥಿಸುತ್ತಿದ್ದಳು, ದೇವರೇ, ನನಗೆ ಬದುಕು ಬೇಕಿಲ್ಲ, ಅಪ್ಪನ ನಗು ಸಾಕು. ಒಂದು ರಾತ್ರಿ ಮಳೆ ಸುರಿಯುತ್ತಿತ್ತು. ಗೀತಾ ಕಿಟಕಿಯ ಬಳಿ ಕುಳಿತು ಹಳೆಯ ಮದುವೆ ಶರ್ಟ್ ನೋಡುತ್ತಿದ್ದಳು. ಅಮ್ಮ ಸಿದ್ಧಪಡಿಸಿದ್ದುದು, ಆದರೆ ಯಾವಾಗಲೂ ಕಾದಷ್ಟೇ ಉಳಿಯಿತು. ಅಪ್ಪ ನಿಧಾನವಾಗಿ ಹತ್ತಿರ ಬಂದು ಹೇಳಿದರು, ಮಗಳೇ, ನಿನ್ನ ಜೀವನ ನನ್ನ ಕಾರಣದಿಂದ ನಿಂತು ಹೋಯಿತು. ಗೀತಾ ನಗುತ್ತಾ ಹೇಳಿದಳು, ಅಪ್ಪ, ನನ್ನ ಬದುಕಿನ ಅರ್ಥ ನೀವೇ. ನೀವು ಸಂತೋಷವಾಗಿದ್ದರೆ ಅದೇ ನನ್ನ ಮದುವೆ. ಅಪ್ಪನ ಕಣ್ಣಲ್ಲಿ ಕಣ್ಣೀರು. ಗೀತಾಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು. ಕಾಲ ಕಳೆಯಿತು. ಅಪ್ಪ ನಿಧಾನವಾಗಿ ಸತ್ತರು. ಗೀತಾ ಅವರ ಫೋಟೋ ಮುಂದೆ ಹೂಮಾಲೆ ಹಾಕಿ ಹೇಳಿದಳು, ಅಪ್ಪ, ಈಗ ನಾನು ಖಾಲಿಯಾಗಿದ್ದೇನೆ, ಆದರೆ ನಿಮ್ಮ ಪ್ರೀತಿ ನನ್ನೊಂದಿಗೆ ಇದೆ. ಕಿಟಕಿಯ ಹೊರಗೆ ಮಳೆ ಸುರಿಯುತ್ತಿತ್ತು. ಗೀತಾ ಕಣ್ಣೀರು ಒರೆಸಿಕೊಂಡು ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾಳೆ. ಕೆಲವು ಹೂಗಳು ಅರಳದೆ ಒಣಗಿಬಿಡುತ್ತವೆ, ದೇವರೇ, ಆದರೆ ಅವುಗಳ ಸುವಾಸನೆ ಕಾಲದೊಳಗೆ ಉಳಿಯಲಿ. ಕ್ಯಾಮರಾ ನಿಧಾನವಾಗಿ ಹಿಂದುಗಡೆಯಾಗುತ್ತದೆ. ಬಾಗಿಲಿನ ಮುಂದೆ ಹೂದಾಸೆಯ ಕಳೆ. ಅದರ ಪಕ್ಕದಲ್ಲಿ ಗೀತಾಳ ಫೋಟೋ. ನಗುತ್ತಿರುವ ಮುಖ, ಆದರೆ ಕಣ್ಣಿನಲ್ಲಿ ಕಥೆ. ಕಾದ ಹೂವು, ಜೀವಂತ ಪ್ರೀತಿಯ ಕಥೆ. ಈ ಕಥೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.